ಎಲ್ಲರಿಗೂ ವಂದನೆಗಳು. ರಾಂಬಾಬಾ ಭಕ್ತನು ಒಂದು ವಿಡಿಯೋ ಮಾಡಿದ್ದಾನೆ. ರಾಂಬಾಬಾ ಭಕ್ತನ ಗ್ರೇಸ್ ಮಿನಿಸ್ಟರ್ ಒಂದು ಭಕ್ತನ ಗೊತ್ತಿಲ್ಲ. ಸೊ ಯಾವನಾದರೆ ನಮಗೇನು ತೊಂದರೆ ಏನಿಲ್ಲ. ಅವನೇನು ಮಾತಾಡ್ತಾ ಇದ್ದಾನೆ ಅಂತಂದರೆ ಒಂದ್ಸರಿ ವಿಡಿಯೋ ನೋಡಿಕೊಂಡು ರಿಪ್ಲೈ ಕೊಡೋಣ. ಎಲ್ಲರಿಗೂ ವಂದನೆಗಳು. ಇಲ್ಲಿ ಕಾಣಿಸ್ತಾ ಇರುವಂಥ ವ್ಯಕ್ತಿ ಹೆಸರು PS ರಾಂಬಾಬು ಅಂತ. ಈತನ ಪ್ರಸಂಗಗಳನ್ನು ಕೇಳೋದಕ್ಕೆ ಸಾವಿರಾರು ಲಕ್ಷಾಂತರ ಜನರು ಈತನ ಪ್ರಸಂಗಗಳನ್ನು ಕೇಳೋದಕ್ಕೆ ಬರ್ತಾ ಇರ್ತಾರೆ ಅಂತ ಜನರು ತಿಳ್ಕೋಬೇಕು. ನೀವು ಮಾಡುವಂತಹ ಈ ಒಂದು ನಾನ್ಸೆನ್ಸ್ ಪ್ರಸಂಗಗಳನ್ನು ಕೇಳೋದಕ್ಕೆ ಇವತ್ತು ಎಷ್ಟು ಜನರು ನಿಮ್ಮಂತ ಪ್ರಸಂಗಗಳನ್ನ ಕೇಳಿ ಇವತ್ತು ಕ್ರೈಸ್ತವ್ಯವನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ ಗೊತ್ತಾ? ನಮ್ಮ ಕ್ರೈಸ್ತ ವಿಶ್ವಾಸಿಗಳೇ, ನಿಮಗಿದು ಎಚ್ಚರಿಕೆಯ ವಿಡಿಯೋ. ಇವತ್ತು ನಾನು ವಿಡಿಯೋ ಮಾಡೋಕ್ಕೆ ಹೊರಟಿರೋದು ಕರಿಯ ಬ್ಲ್ಯಾಕ್ ಮೇಲ್ ನವೀನ, ಸೋ ಕಾಲ್ಡ್ ಪಾಸ್ಟರ್ ನವೀನ್ ಬಗ್ಗೆ. ನೀವು ಅನ್ಕೋಬೋದು ಯಾಕೆ ಬ್ಲ್ಯಾಕ್ ಮೇಲ್ ಪದ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ವಿಷಯ ಗೊತ್ತಾಗುತ್ತೆ. ಇತ್ತೀಚೆಗೆ ಈ ಕರಿಯ ನವೀನ ನಮ್ಮ ಪಾಸ್ಟರ್ ರಾಂಬಾಬು ಅವರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದ. ಆ ವಿಡಿಯೋದಲ್ಲಿ ನಮ್ಮ ಪಾಸ್ಟರ್ ಬಗ್ಗೆ ಬೆಗ್ಗರ್ ರಾಂಬಾಬು ಅಂತ ಉಲ್ಲೇಖಿಸಿದ್ದ. ವಿಶ್ವಾಸಿಗಳೇ, ಬೆಗ್ಗರ್ ಯಾರೆಂದು ನೀವೇ ಅರ್ಥ ಮಾಡಿಕೊಳ್ಳಿ. ಈ ನವೀನ್ ಇರೋದು ಚಿಕ್ಕಬಳ್ಳಾಪುರದ ಯಾವುದೋ ಒಂದು ಹಳ್ಳಿಯಲ್ಲಿ ಒಂದು ಚಿಕ್ಕ ಕೋಣೆಯಲ್ಲಿ ಕೆಂಪು ಕಲರ್ ಸ್ಕ್ರೀನ್ ಹಾಕಿ ಮಾತಾಡ್ತಾನೆ. ನೋಡೋಕ್ಕೆ ಇವನೇ ಬೆಗ್ಗರ್ ಥರ ಕಾಣ್ತಾನಲ್ಲ, ಇವನ್ ಬೆಗ್ಗರೇ. ಆದರೆ ಇವನು ಹೇಳಿಕೊಳ್ಳೋದು ಇವನೊಬ್ಬ ದೊಡ್ಡ ಬೋಧಕ ಅಂತ. ಈ ನವೀನ್, ಈ ಸೋ ಕಾಲ್ಡ್ ಬ್ಲ್ಯಾಕ್ ಮೇಲ್ ನವೀನ ಒಬ್ಬ ಹಿಂದೂ ಕುಟುಂಬದವನ್ರಿ. ಇವನ ತಂದೆ ನಾರಾಯಣಪ್ಪ ಅಂತ ಒಬ್ಬ ರೈತ. ಈಗ ಇವನು ಮತಾಂತರ ಹೊಂದಿ ನಾನು ದೊಡ್ಡ ದೇವರ ಸೇವಕ ಅಂತ ಹೇಳಿ ಪೋಸ್ಟ್ ಕೊಡ್ತಾನೆ, ವಿಡಿಯೋ ಮಾಡ್ತಾನೆ. ವಿಶ್ವಾಸಿಗಳೇ, ಬೋಧನೆ ಮಾಡಲಿ ಒಳ್ಳೆಯದು, ಆದರೆ ಒಳ್ಳೆ ರೀತಿ ಮಾಡಲಿ. ವಿಶ್ವಾಸಿಗಳೇ, ಬೋಧನೆ ಮಾಡಲಿ ಒಳ್ಳೆಯದು, ಆದರೆ ಒಳ್ಳೆ ರೀತಿ ಒಳ್ಳೆ ದಾರಿಯಲ್ಲಿ ಮಾಡಲಿ. ಬೋಧನೆ ಎಚ್ಚರಿಕೆ ಎಂಬ ಹೆಸರಲ್ಲಿ ಹಣ ವಸೂಲಿ ಮಾಡೋ ಗ್ಯಾಂಗಿಗೆ ಸೇರಿದವನು ಕಣ್ರಿ ಈ ಬ್ಲ್ಯಾಕ್ ಮೇಲ್ ನವೀನ. ಬೋಧನೆ ಮಾಡಲಿ, ತೊಂದರೆ ಇಲ್ಲ, ಆದರೆ ಇನ್ನೊಬ್ಬರ ಬಗ್ಗೆ ಹೀಯಾಳಿಸಿ ಮಾತನಾಡೋದು ಯಾಕೆ? ನಮ್ಮ ಪಾಸ್ಟರ್ ರಾಂಬಾಬು ಇವರ ಮನೆಗೇನಾದರೂ ಭಿಕ್ಷೆ ಕೇಳಕ್ಕೆ ಬಂದಿದ್ರಾ? ಅಷ್ಟು ದೊಡ್ಡ ಸೇವಕನಿಗೆ ಬೆಗ್ಗರ್ ರಾಂಬಾಬು ಅಂತ ಕರಿತಾನ್ರಿ ಕರಿಯ. ಸರಿ, ವಿಡಿಯೋ ಮಾಡಿದ, ಅದೇನು ತೊಂದರೆ ಇಲ್ಲ ಬಿಡಿ. ನಮ್ಮ ಸಭೆಯ ಕೆಲವು ಸದಸ್ಯರು ಇವರಿಗೆ ಕಾಲ್ ಮಾಡಿ, ಯಾಕಪ್ಪ ನಮ್ಮ ಪಾಸ್ಟರ್ ಬಗ್ಗೆ ವಿಡಿಯೋ ಮಾಡಿದ್ಯಾ, ಆ ವಿಡಿಯೋ ಡಿಲೀಟ್ ಮಾಡಪ್ಪ, ಸರಿ ಇಲ್ಲ, ನೀನು ಮಾಡಿರೋದು ತಪ್ಪು ಅಂತ ಹೇಳಿದರೆ, ಸರಿ ಡಿಲೀಟ್ ಮಾಡ್ತೀನಿ, ಎಷ್ಟು ಕೊಡ್ತೀರಾ ಅಂತ ಹೇಳ್ತಾನೆ ಫೈನಲ್ ಸೆಟಲ್ಮೆಂಟ್ 5 ಲಕ್ಷ ರೂಪಾಯಿ ಕೊಡಿ ಅಂತಾನೆ. ಅದು ವಾಯ್ಸ್ ರೆಕಾರ್ಡಿಂಗ್ ಆಗಿಲ್ಲ. ಯಾಕಂದರೆ ವಾಯ್ಸ್ ರೆಕಾರ್ಡಿಂಗ್ ಅಂತ ಪ್ರೆಸ್ ಮಾಡಿದರೆ ಅವನಿಗೆ ಕೂಡ ವಾಯ್ಸ್ ರೆಕಾರ್ಡ್ ಆಗ್ತಾ ಇದೆ ಅಂತ ಹೇಳಿ ಅವನು ಅಲರ್ಟ್ ಆಗ್ತಾನೆ. ಅಲರ್ಟ್ ಆದ ಕೂಡಲೇ ಆ ಅಮೌಂಟ್ನ ಕೇಳಲ್ಲ ಅವನು. ಹಿಂಗೆ ನಾರ್ಮಲ್ ಕಾಲಲ್ಲಿ ಮಾಡಿದ್ದೀವಿ, ಫೋನ್ ಮಾಡಿ ಕೇಳಿದರೆ 5 ಲಕ್ಷ ರೂಪಾಯಿ ಕೊಡಿ ಅಂತ ಹೇಳ್ತಾನೆ. 5 ಲಕ್ಷ ರೂಪಾಯಿ ಕೊಡಿ, ಇಮಿಡಿಯೇಟ್ ಆಗಿ ವಿಡಿಯೋ ಡಿಲೀಟ್ ಮಾಡಿಸ್ತೀನಿ ಅಂತ ಹೇಳ್ತಾನೆ. ವಿಶ್ವಾಸಿಗಳೇ, ಪ್ರಿಯ ವೀಕ್ಷಕರೇ, ವಿಶ್ವಾಸಿಗಳೇ, ನೋಡಿ, ಜನರಿಗೆ ಎಚ್ಚರಿಕೆ ಕೊಡ್ತೀನಿ, ಇನ್ನೊಬ್ಬರ ಸೇವಕರ ಬಗ್ಗೆ ಎಚ್ಚರಿಕೆ ಕೊಡ್ತೀನಿ ಅಂತ ಹೇಳಿ ರೋಲ್ ಕಾಲ್ ಮಾಡ್ತಾ ಇದ್ದನ್ರಿ ಈ ಪುಡಿ ರೌಡಿ ಬ್ಲ್ಯಾಕ್ ಮೇಲ್ ಸೇವಕ ನವೀನ್. ನಿಮಗೆ ಇನ್ನೊಂದು ವಿಷಯ ಗೊತ್ತಿರಲಿ, ಇದೇ ನವೀನ, ಈ ಬ್ಲ್ಯಾಕ್ ಮೇಲ್ ನವೀನ ಪ್ರೀತಿ ಹೆಸರಲ್ಲಿ ಅಮಾಯಕ ಹುಡುಗಿಯೊಬ್ಬಳನ್ನ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಆ ಹುಡುಗಿಗೆ ಕೈ ಕೊಟ್ಟು ಆನಂತರ ಊರ ಜನರೆಲ್ಲ ಸೇರಿಕೊಂಡು ಇವನಿಗೆ ದಿಗ್ಗಾಮುಗ್ಗ ಹೊಡೆದ್ರೂ ಕೂಡ ಈ ಕರಿಯನಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಕಣ್ರಿ. ನಮ್ಮ ರಾಜ್ಯದಲ್ಲಿರುವ ಪ್ರಭಾವಿ ಸೇವಕರ ವಿಡಿಯೋಗಳನ್ನು ಇವನು ಮಾಡ್ತಾನೆ. ಯಾಕೆ ಹೇಳಿ? ಯೂಟ್ಯೂಬ್ ಚಾನಲಲ್ಲಿ ಹಾಕ್ಕೊಂಡು ಅದರಲ್ಲಿ ದುಡ್ಡು ಮಾಡೋಣ ಅಂತ ಉದ್ದೇಶ ಕಣ್ರಿ ಒಂದು. ಇವನು ಯೂಟ್ಯೂಬ್ ಚಾನಲ್ ನೀವು ಚೆಕ್ ಮಾಡಿ, ನಮ್ಮ ರಾಂಬಾಬು ಪಾಸ್ಟ್ರದ್ದು ವಿಡಿಯೋ ಹಾಕಿದ್ದಾನೆ. ಅದರ ಹಿಂದೆ ನಾನು ಚೆಕ್ ಮಾಡ್ತಿರ್ಬೇಕಾದ್ರೆ ಇನ್ನೊಬ್ಬರು ಪಾಸ್ಟ್ರು, ಆ ಗ್ರೇಸ್ ಮಿನಿಸ್ಟ್ರಿ ಅವ್ರದ್ದು ಕೂಡ ಇವನು ಅದನ್ನು ವಿಡಿಯೋ ಮಾಡಿ ಹಾಕಿದ್ದಾನೆ. ಇವನ ಉದ್ದೇಶ ಇಷ್ಟೇ, ಈ ಸೇವಕರುಗಳ ವಿಡಿಯೋಗಳನ್ನ ಹಾಕೋದು, ಈಯಾಳವಾಗಿ ಮಾತನಾಡೋದು, ಅವನು ಇವನಂತ ಮಾತನಾಡೋದು, ಆನಂತರ ಯಾರಾದರೂ ಕಾಲ್ ಮಾಡಿದರೆ ವಸೂಲಿ ಮಾಡಿ ಆನಂತರ ವಿಡಿಯೋ ಡಿಲೀಟ್ ಮಾಡತಕ್ಕಂಥ ಒಂದು ಚಾಲಿಯನ್ನು ಈ ಕರಿಯ ರವೀನ್ ಹಿಡ್ಕೊಂಡಿದ್ದಾನೆ. ಈ ಕರಿಯ ನವೀನಿಗೆ ನಾನು ಕೇಳೋದಿಷ್ಟೇ, ಇವನಿಗೆ ದಮ್ಮಿದ್ರೆ ನಮ್ಮ ಇದೇ ಕರ್ನಾಟಕದಲ್ಲಿ ಕೋಟಿ ಹಣ ಮಾಡ್ತಾ ಇರೋ ಅದೆಷ್ಟೋ ಸೇವಕರಿದ್ದಾರೆ ಕಣ್ರಿ. ಅವರ ವಿಡಿಯೋ ಯಾಕೆ ಇವನು ಮಾಡಲ್ಲ? ಯಾಕೆ ಇವನಿಗೆ ದಮ್ಮಿಲ್ವಾ? ಅವರ ಬಗ್ಗೆ ಮಾತನಾಡೋಕ್ಕೆ ಇವನಿಗೆ ಆಗಲ್ವಾ? ಎಷ್ಟೋ ಜನ ಇದ್ದಾರೆ, ಕೆಜಿ ಚಿನ್ನನ ಕುತ್ತಿಗೆ ಮೇಲೆ ಹಾಕ್ಕೊಂಡು ಪ್ರಸಂಗ ಮಾಡ್ತಾ ಇರೋ ಅದೆಷ್ಟೋ ಪಾಸ್ಟರ್ಗಳಿದ್ದಾರೆ ಇದೇ ಬೆಂಗಳೂರು ಪಟ್ಟಣದಲ್ಲಿ. ಅವರ ಬಗ್ಗೆ ಯಾಕೆ ಇವನಿಗೆ ವಿಡಿಯೋ ಮಾಡೋಕ್ಕೆ ಆಗಲ್ಲ? ಯಾಕಂತ ಹೇಳಿದರೆ ಹಾಕೋ ಮುಂಚೆನೇ ಇವನು ಫೋನ್ ಮಾಡಿ ಅವ್ರ ಹತ್ರ ರೋಲ್ ಕಾಲ್ ಮಾಡ್ಕೊಳ್ತಾನೆ. ಅಂತ ಒಬ್ಬ ಬ್ಲ್ಯಾಕ್ ಮೇಲ್ ಸೇವಕ ಕಣ್ರಿ ಇವನು.
ಇನ್ನಾದರೂ ನಮ್ಮ ಪ್ರೀತಿಯ ವಿಶ್ವಾಸಿಗಳೇ, ಸೇವಕರೇ, ಎಚ್ಚೆತ್ಕೊಳ್ಳಿ. ಇವನ ವಿಡಿಯೋವನ್ನು ಯಾರು ನೋಡಕ್ಕೆ ಹೋಗಬೇಡಿ. ಇವನು ಹಾಕೋ ವಿಡಿಯೋವನ್ನು ಶೇರ್ ಕೂಡ ಇನ್ನೊಬ್ಬರಿಗೆ ಫಾರ್ವರ್ಡ್ ಕೂಡ ಮಾಡೋಕ್ಕೆ ಹೋಗಬೇಡಿ. ನೀವು ಶೇರ್ ಮಾಡಿದಷ್ಟು ಇವನಿಗೆ ಹಣ ಜಾಸ್ತಿ ಲಾಭ ಆಗುತ್ತೆ. ಇವನೊಬ್ಬ ಸೇವಕರ ಹೆಸರಲ್ಲಿ ಅನ್ಯಾಯ, ಭ್ರಷ್ಟತನದ ಕೆಲಸ ಮಾಡ್ತಾ ಇದ್ದಾನೆ. ಇನ್ನಾದರೂ ನಮ್ಮ ಕ್ರೈಸ್ತ ವಿಶ್ವಾಸಿಗಳು ಎಚ್ಚೆತ್ತುಕೊಂಡು ಇಂಥವರಿಗೆ ತಕ್ಕ ಪಾಠ ಕಲಿಸಬೇಕು. ಇವನಿಗೆ ದಮ್ಮಿದ್ರೆ ನಮ್ಮ ರಾಂಬಾಬು ಚರ್ಚ್ ಕೊತ್ಲೂರಲ್ಲೇ ಇದೆ ಕಣ್ರಿ. ದಮ್ಮಿದ್ರೆ ಇವನು ಅಲ್ಲಿ ಬರಲಿ, ಇವನಿಗೆ ತಕ್ಕ ಶಾಸ್ತಿ ನಾವು ವಿಶ್ವಾಸಿಗಳು ಸೇರಿಕೊಂಡು ಮಾಡ್ತೀವಿ. ಇದು ಇವನಿಗೆ ಈ ವಿಡಿಯೋ ಮೂಲಕ ಕೊಡೋ ಕೊನೆ ಎಚ್ಚರಿಕೆ. ಇದು ನೋಡಿದ್ರಲ್ವಾ ಇವನೇನು ಮಾತಾಡ್ತಾ ಇದ್ದಾನೆ ಅಂತ. ನಾನು ನಿನ್ಗೊಂದು ಹೇಳ್ತೀನಿ, ಲೈಫ್ ಟೈಮ್ ಚಾಲೆಂಜ್ ಮಾಡ್ತೀನ. ನೀನು ಪ್ರೂವ್ ಮಾಡು. ನಾನು ಬ್ಲ್ಯಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡ್ತಾ ಇದ್ದೀನಿ ಅಂತ ನೀನು ಪ್ರೂವ್ ಮಾಡು. ಮತ್ತು ಇನ್ನೊಂದು ಅದ್ಯಾವುದೋ ಮಾಡ್ದಲ್ಲ, ಯಾವುದೋ ಹುಡುಗಿನ ಮದುವೆ ಮಾಡ್ಕೊತೀನಿ ಅಂತ ಮೋಸ ಮಾಡಿದ್ದೀನಿ, ಊರವ್ರ ಕೈಯಲ್ಲಿ ಒದೆ ತಿಂದವನೇ ಅಂತ ಪ್ರೂವ್ ಮಾಡೋದು ಕೂಡ. ರೌಡಿ ಅಂತ ಅಂದೆ. ಯಾವ ಪೊಲೀಸ್ ಸ್ಟೇಷನ್ನಲ್ಲಿ ನನ್ನ ಮೇಲೆ ಕೇಸ್ ಫೈಲ್ ಆಗಿದೆಯೋ ಪ್ರೂವ್ ಮಾಡು. ಯಾವುದೇ ಸರಿ, ನೀನು ಆರೋಪಿಸೋದ್ರಲ್ಲಿ ಯಾವುದನ್ನಾದರೂ ಸರಿ, ಒಂದಾದರೂ ಸರಿಯೇ ನೀನು ಪ್ರೂವ್ ಮಾಡು. ಲೈಫ್ ಟೈಮ್ ಚಾಲೆಂಜ್. ನನ್ನ ಕಳ್ಳ ಅಂತೀಯಾ? ನಾನೇನಾ ಸ್ಕ್ರೀನಿಂದ ಮಾತಾಡ್ತಾ ಇರೋದು? ವಾಯ್ಸ್ ಕೂಡ ನಿಂದಲ್ವಲ್ಲೋ, ಮುಖ ತೋರಿಸ್ತಾ ಇಲ್ಲ, ವಾಯ್ಸ್ ನಿಂದಲ್ಲ, ಕನಿಷ್ಠ ಪಕ್ಷ ಒಂದು ಫೋನ್ ನಂಬರ್ ಆಗ್ತಾ ಇಲ್ಲ. ನೀನು ಜೆನ್ಯೂನ್ ಪರ್ಸನ್ ಆಗಿದ್ದರೆ ನೀನು ಯಾಕೆ ಭಯ ಪಡ್ತಾ ಇದ್ದೀಯಾ? ಯಾಕೆ ನೀನು ಫೋನ್ ನಂಬರ್ ಆಗ್ತಿರ್ಲಿಲ್ಲ? ಪ್ರತಿಯೊಬ್ಬನಿಗೂ ಒಂದು ಮನಸ್ಸಾಕ್ಷಿ ಅನ್ನೋದಿರುತ್ತೆ. ಮಾತಾಡೋವಾಗ ಇದು ನಾನು ಮಾತಾಡ್ತಾ ಇರೋದು ಸರಿನಾ, ಇದು ಸುಳ್ಳ ಅಂತ ಅವನಿಗನ್ನಿಸುತ್ತೆ. ಅದಿಲ್ವೇನೋ ನಿನಗೆ? ಬೈಬಲಲ್ಲಿ ಒಂದು ವಾಕ್ಯ ಇದೆ, ನಿಮ್ಮ ಮಾತು ಹೌದಂದರೆ ಹೌದು, ಅಲ್ಲ ಅಂದರೆ ಅಲ್ಲ, ಇದಕ್ಕಿಂತ ಹೆಚ್ಚಿನದು ಸೈತಾನನಿಂದ ಬಂದಿರೋದು ಅಂತ. ಇಂಥವ್ರಿಗೆ ಭಕ್ತರಾದರೆ ಹಿಂಗೆ ಇರ್ತೀರ. ಫಸ್ಟು ಅಂಥವ್ರನ್ನ ಹಿಂಬಾಲಿಸೋದು ಬಿಟ್ಟು ದೇವ್ರನ್ನ ಹಿಂಬಾಲಿಸು. ಪ್ರೂವ್ ಮಾಡಿಲ್ಲ ಅಂದರೆ ಕಾಲ್ ರೆಕಾರ್ಡ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಕಾಲ್ ರೆಕಾರ್ಡ್ ಮಾಡಿಲ್ವಾ ನೀನು? ಮೊಬೈಲಲ್ಲಿ ಆಪ್ಷನ್ ಇದೆ. ನೀನು ಯಾವನ ಹತ್ರ ಮಾತಾಡ್ತಾ ಇದೆಯೋ ಅವನಿಗೆ ಗೊತ್ತಿಲ್ದಿರ ರೆಕಾರ್ಡ್ ಮಾಡಲಿಕ್ಕೆ ಆಪ್ಷನ್ ಇದೆ. ಸರಿ, ನಿನ್ನ ಹತ್ರ ಇರೋ ಫೋನಲ್ಲಿ ಮಾತಾಡ್ತಾ ಇನ್ನೊಂದು ಫೋನ್ ತಗೊಂಡು ರೆಕಾರ್ಡ್ ಮಾಡ್ಬೋದಿತ್ತಲ್ಲ. ನೀನು ನನ್ನನ್ನು ಇಂಥವನು ಅಂತ ನಿರೂಪಿಸಬೇಕು ಅಂತಂದರೆ ಮಾಡ್ಬೋದು. ನನ್ನನ್ನು ಇಷ್ಟು ಆರೋಪಿಸ್ತಾ ಇದ್ರು ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ನಾನು ಮಾತಾಡೋದಿಲ್ಲ. ಈ ಥರ ಮಾತಾಡಬೇಕಂದ್ರೆ ಹೊಟ್ಟೆ ತುಂಬ ಹೊಟ್ಟೆ ಕಿಚ್ಚು, ಬಾಯಲ್ಲಿ ನಾಲಿಗೆ ಇದ್ದರೆ ಸಾಕು, ಎಷ್ಟು ಬೇಕಾದರೂ ಮಾತಾಡ್ಬೋದು. ನಾನಂತವನಲ್ಲ. ಕಾಣಿಕೆಗಳನ್ನು ಕೇಳಿ ತಗೊಳ್ಳೋನ ಬೆಗ್ಗರ್ ಅಂತಲೇ ಕರಿತೀನಿ. ಅವನು ರಾಂಬಾಬು ಆದರೆ ಏನು, ಗ್ರೇಸ್ ಮಿನಿಸ್ಟ್ರಿ ಅವನಾದ್ರೆ ಏನು, ಅಭಿಷೇಕ್ ಅನ್ನೋನಾದ್ರೆ ಏನು, ಇನ್ನು ಯಾವನಾದ್ರೆ ನನಗೇನು? ಪ್ರತಿ ವಾರ ಕಾಣಿಕೆಗಳ ಪ್ರಸಂಗಗಳೇ ಮಾಡ್ತಾ ಜೀವನ ಕಳೀತಾ ಇರೋಂಥ ಪ್ರತಿಯೊಬ್ಬನ್ನ ಬೆಗ್ಗರ್ ಅಂತಲೇ ಕರಿತೀನಿ ನಾನು. ಭಯ ಪಡೋದಿಲ್ಲ. ಕಾಣಿಕೆ ಕೊಟ್ಟರೆ ತಗೊಳ್ಳೋದು, ಕೇಳಿ ತಗೊಳ್ಳೋದಲ್ಲ. ಕೇಳಿ ತಗೊಳ್ಳೋನ್ನ ಬೆಗ್ಗರ್ ಅಂತಲೇ ಕರೀತಾರೆ. ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಂಡಿರ್ತಾರೆ, ಅವ್ರು ಕೇಳ್ತಾ ಇರ್ತಾರೆ, ಅವ್ರನ್ನ ಬೆಗ್ಗರ್ ಅಂತ ಕರಿತೀವಿ. ಅದೇ ರೀತಿ ನೀವು ಚರ್ಚಲ್ಲಿ ಕೇಳ್ತೀರಾ, ದೇವರ ಹೆಸರು ಹೇಳ್ಕೊಂಡು. ಅವ್ರಿಗೆ ನನಗೆ ಯಾರೂ ಇಲ್ಲ, ಅನಾಥರು ಅಂತ ಅವ್ರು ಕೇಳ್ತಾರೆ. ನಾವು ದೇವ್ರ ಸೇವೆ ಮಾಡ್ತಾ ಇದ್ದೀವಿ, ಸಭೆ ಅಭಿವೃದ್ಧಿಗಾಗಿ ನೀವು ಕೊಡ್ರಿ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದು ನೀವು. ಅವ್ರನ್ನ ಎಮೋಷ್ನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದು ನೀವು. ಎಷ್ಟು ವಿಡಿಯೋಗಳನ್ನ ನಾನು ಈ ಥರ ಬ್ಲ್ಯಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡಿ ವಿಡಿಯೋಗಳನ್ನು ಡಿಲೀಟ್ ಮಾಡಿದ್ದೀನಿ? ಯಾವ ವಿಡಿಯೋ ಡಿಲೀಟ್ ಮಾಡಿದ್ದೀನಿ? ತೋರಿಸು ಒಂದು ಸರಿ ನೋಡೋಣ.
ನಾನು ಅಸಲು ಇದ್ರ ಮಾತಾಡಬಾರ್ದು ಅಂದ್ಕೊಂಡಿದ್ದೆ. ಸೊ ಮಾತಾಡಲಿಲ್ಲ ಅಂತಂದರೆ ನೀವೇನು ಹೇಳ್ತಾ ಇದ್ದೀರೋ ಅದನ್ನು ನಂಬೋ ಜನರು ಇದ್ದಾರೆ, ಗೊತ್ತಾಗಬೇಕಲ್ವಾ? ನನ್ನ ವಿಡಿಯೋಗಳಲ್ಲಿ ಯಾವೊಂದು ವಿಡಿಯೋಲ್ಲಿ ಆದರೂ ಸರಿಯೇ ಫೋನ್ಪೇ, ಗೂಗಲ್ ಪೇ ಅಥವಾ QR ಕೋಡ್ಗಳು ಏನಾದರೂ ಹಾಕಿದ್ದೀನ ನಿಮ್ಮ ಥರ? ನನ್ನ ಫಾಲೋವರ್ಸ್ ಗೊತ್ತಿದೆ ನಾನು ಎಂಥವನು ಅಂತ, ನನ್ನ ಊರಲ್ಲಿ ಗೊತ್ತಿದೆ ನಾನು ಎಂಥವನು ಅಂತ. ಏಯ್, ನಮ್ಮೂರಿಗೆ ಬಾ, ಚಿಕ್ಕಬಳ್ಳಾಪುರಕ್ಕೆ ಬಂದು ಫೋನ್ ಮಾಡು, ಎನ್ಕ್ವೈರಿ ಮಾಡು, ನಾನು ಕರ್ಕೊಂಡು ಹೋಗ್ತೀನಿ. ನಾನು ಊರು ಹೊರಗಡೆನೇ ಇರ್ತೀನಿ. ನಮ್ಮೂರಲ್ಲಿ ಬರೀ 30 ಮನೆ ಇರೋದು, ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ನಿನಗೆ. ಊರಿಂದ ಊರು ಬಿಟ್ಟು ಬಂದಿರೋ ನಾನು, ಊರು ಮನೆ ಮಠ ಎಲ್ಲ ಬಿಟ್ಟು ಬಂದು ಸೇವೆ ಮಾಡ್ತಾ ಇರೋದಿಲ್ಲ. ನನ್ನ ಹೆಸರಲ್ಲಿ ಮನೆ ಕೂಡ ಇಲ್ಲಲೇ. ನನ್ನ ಬಗ್ಗೆ ನಾನು ಯಾವತ್ತೂ ಹೇಳ್ಕೊಂಡು ಸಿಂಪತಿ ಬರೋ ಥರ ವಿಡಿಯೋಗಳನ್ನ ಮಾಡಲಿಲ್ಲ. ನನ್ನನ್ನು ನಾನು ಯಾವತ್ತೂ ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಲಿಲ್ಲ. ನನ್ನ ಮೇಲೆ ಇಷ್ಟು ದೊಡ್ಡ ಆರೋಪಗಳು ಮಾಡ್ತಾ ಇರೋದ್ರಿಂದ ಇವತ್ತು ನನ್ನ ಬಗ್ಗೆ ಹೇಳಬೇಕಾಗಿರೋ ಪರಿಸ್ಥಿತಿ ಬಂದಿದೆ. 45 ವಿಡಿಯೋಗಳಿದ್ದಾವೆ, ಇದನ್ನು ಸೇರಿಸಿ 46 ವಿಡಿಯೋಗಳು ಆಗ್ತವೆ. ತಗೋ, ನಾನು ಯಾವ ವಿಡಿಯೋದಲ್ಲಿ ಏನು ಸುಳ್ಳು ಬೋಧನೆ ಮಾಡಿದ್ದೀನೋ ತಗೊಂಡು ಮಾತಾಡು. ಪರಿಶುದ್ಧಾತ್ಮದ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ, ಅನ್ಯ ಭಾಷೆಗಳ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ದಶಮಭಾಗದ ಕುರಿತು ವಿಡಿಯೋ ಮಾಡಿದ್ದೀನಿ, ಕಾಯಿನನ ಹೆಂಡತಿ ಯಾರು ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಯೇಸು ಕ್ರಿಸ್ತನು ಪಾತಾಳದಲ್ಲಿ ಸುವಾರ್ತೆಯನ್ನು ಸಾರಿದ್ದಾರ ಅಂತ ವಿಡಿಯೋ ಮಾಡಿದ್ದೀನಿ. ನೀನು ಯಾವ ವಿಡಿಯೋ ಆದರೂ ತಗೋ, ನಾನು ಸುಳ್ಳು ಬೋಧನೆ ಮಾಡಿದ್ದೀನಿ ಅಂತ ನೀನೊಂದು ವಿವರಣೆ ಕೊಡು. ಆಡಿಯನ್ಸ್ ಡಿಸೈಡ್ ಮಾಡ್ತಾರೆ ಯಾರು ರೈಟು ಯಾರು ರಾಂಗು ಅಂತ. ನೀವು ವಾಕ್ಯ ಹಿಂಬಾಲಿಸೋರಾದಾಗಿದ್ದರೆ ತಾನೇ ಗೊತ್ತಾಗೋದು. ನೀವು ಕಳ್ಳರನ್ನ ಹಿಂಬಾಲಿಸಿದ್ರೆ ಇದೇ ರೀತಿ ಇರುತ್ತೆ. ನಿಮ್ಮಂಥವರಿಂದ ಇವತ್ತು ಅನ್ಯ ಜನರು ನೋಡಿ ನಕ್ಕೋರಾಗೋಗಿದ್ದಾರೆ. ಅವನು ಶಿವಶಕ್ತಿ ಚಾನಲಲ್ಲಿ ಕುತ್ಕೊಂಡು ಪ್ರತಿ ದಿನ ಬೈಬಲನ್ನು ದೂಷಣೆ ಮಾಡ್ತಲೇ ಇರ್ತಾನೆ. ಅವ್ರ ಹತ್ರ ಹೋಗಿ ಮಾತಾಡಲಿಕ್ಕೆ ಕೆಪಾಸಿಟಿ ಇಲ್ಲ. ಅವ್ರ ಕುರಿತು ಕೂಡ ನಾನು ವಿಡಿಯೋ ಮಾಡಿದ್ದೀನಿ, ಓಪನ್ ಚಾಲೆಂಜ್ ಮಾಡಿದ್ದೀನಿ, ಡಿಬೇಟ್ಗೆ ನೀವು ರೆಡಿನಾ ಅಂತ. ನನ್ನ ಚಾನಲಲ್ಲಿ ಇದೆ, ಹೋಗಿ ಹುಡುಕು. ನಿಮಗೆ ಅಂಥವ್ರ ಹತ್ರ ಅವ್ರನ್ನ ಎದುರಾಕೊಂಡು ಬದುಕೋಕ್ಕೆ ನಿಮಗೆ ಕೆಪಾಸಿಟಿ ಇಲ್ಲ. ನಮ್ಮ ಮೇಲೆ ಎಲ್ಲಿ ಸುಳ್ಳು ಕೇಸ್ಗಳು ಹಾಕ್ತಾರೋ, ಎಲ್ಲಿ ನಮ್ಮ ಮೇಲೆ ದಾಳಿ ಮಾಡ್ತಾರೋ ಅಂತ ಭಯ ನಿಮಗೆ. ನನಗೆ ಯಾವ ಭಯನೂ ಇಲ್ಲ, ಯಾವನಂದ್ರೂ ಒಂದೇ. ಇನ್ಮೇಲೆ ಆದರೂ ಕೂಡ ಈ ರೀತಿ ವಿಡಿಯೋಗಳನ್ನು ಮಾಡೋದನ್ನು ಬಿಟ್ಟು, ನಿನಗೆ ವಾಕ್ಯ ಗೊತ್ತಿದ್ದರೆ ನನ್ನ ವಿಡಿಯೋಗಳನ್ನು ನೋಡು. ತಪ್ಪಿದ್ರೆ ಆ ವಾಕ್ಯಗಳನ್ನು, ನನ್ನ ವಿಡಿಯೋಗಳನ್ನು ತಗೊಂಡು ವಿಮರ್ಶೆ ಮಾಡು. ಕಲಿಯೋದಿದ್ರೆ ಕಲಿತೀನಿ, ಇಲ್ಲ ಅಂತಂದರೆ ಜನರು ಡಿಸೈಡ್ ಮಾಡ್ತಾರೆ. ರೈಟ್ ಪರ್ಸನ್ ಯಾರು, ರಾಂಗ್ ಪರ್ಸನ್ ಯಾರು ಅಂತ ಅವರು ಡಿಸೈಡ್ ಮಾಡ್ತಾರೆ.